ಕಾಶ್ಯಪ ಬ್ರಹ್ಮರ 13 ಮಂದಿ ಪಡೆದಿರಲಿ ರಾಧಾದೇವಿ ಉದರವನ್ನು ಪಾವನಗೊಳಿಸಿ ಲೋಕದ ಬೆಳಕನ್ನು ಕಂಡವರು ನಾವು ಚಂಡಮುಂಡರು ಗಂಡುಗಲೆಗಳಾಗಿ ಮೆರೆಯುತ್ತಾ ಇದ್ದೇವೆ. ನಮ್ಮ ಜೀವನ ಸಾಮಾನ್ಯರ ಹಾಗಾಗಬಾರದು ಎನ್ನುವ ಉದ್ದೇಶದಿಂದ ಗಂಡಾರಣ್ಯವನ್ನು ಸೇರಿದೆವು. ಅದನ್ನು ಕುರಿತಾಗಿ ತಪಸ್ಸನ್ನು ಆಚರಿಸೆವು. ಒಲಿದಂತಹ ಬ್ರಹ್ಮದೇವ 3 ವರವನ್ನು ದಯ ಪಾಲಿಸಿದ. ಯಾವುದಲ್ಲ ಮನೋವೇಗ, ಆಮೇಲೆ ಬ್ರಹ್ಮಚರ್ಯ, ಆಮೇಲೆ ಹೇಳದೆ ದತ್ತವಾದದ್ದು ಗದ. ತದನಂತರ ದಿಗ್ವಿಜಯವನ್ನು ಕೈಗೊಂಡೆವು. ಮೊದಲಿಗೆ ಪಾತಾಳ ಲೋಕಕ್ಕೆ ಹೋದೆವು, ಅಧಿಕಾರ ಸ್ಥಾಪನೆ ಮಾಡಿದೆವು, ದಲಿಪಾಲಕರ ಸೊಕ್ಕನ್ನು ಮುರಿದೆವು. ತದನಂತರ ಸ್ವರ್ಗ ಲೋಕಕ್ಕೆ ಹೋದೆವು. ಆದ್ರೆ ಏನು ಮಾಡೋಣ, ನಮ್ಮವನಾದ ಸುಮ್ಮ ಅಧಿಕಾರ ಸ್ಥಾಪನೆ ಮಾಡಿದ ಹೋದ ಸಂದರ್ಭದಲ್ಲಿ ಆತನದ ಸ್ವಾಗತ ಮಂತ್ರಿ ಹೋದ ಇದ್ದಾರಲ್ಲ. ನಮ್ಮನ್ನು ಬರಮಾಡಿಸಿಕೊಂಡು ಮಂತ್ರಿ ಸೇನಾಧಿಪತಿಗಳಾಗಿ ನೇಮಿಸಿದ್ದು ಮಾತ್ರವಲ್ಲ, ಒಂದು ಅಧ್ಯಯನ ಮಾಡಿದ್ದಾನೆ. ಏನೆಂದು? ವಿರೋಧಿಗಳಂತಹ ದೇವತೆಗಳು ಎಲ್ಲ ಇದ್ರು ಪತ್ತೆ ಹಚ್ಚಿ ದಂಡಿಸಬೇಕೆನ್ನುವ ಹಾಗೆ ಅಪ್ಪಣೆಯನ್ನು ಪಡೆದವು. ಲೋಕ ಸಂಚಾರಕ್ಕೆ ಹೊರಟೆವು. ಮಾತ್ರ ಧರಣಿಯಲ್ಲಿ ಎಲ್ಲಿ ಹುಡುಕಿದ್ರು ತೀರ್ಮಾನದ ಪತ್ತೆ ಇಲ್ಲ. ತಿರುಗಾಟದ ಪರಿಣಾಮ ಹಸಿವೆ.
ಹಸಿವೆ ಹಸಿವೆ ಹಸಿವೆ. ನಾನು ನಿನ್ನನ್ನು ತಿನ್ನಲೆ? ನಿನ್ನನ್ನು ನಾನು ತಿನ್ನಲೆ? ಒಂದು ಕೆಲಸ ಮಾಡು. ಏನು? ಹಸುವೆ ಹಸುವೆ ಅಂತ ಬೊಬ್ಬೆ ಹಾಕಿದ್ರೆ ಹಸುವೆ ದೂರ ಆಗ್ತದ? ಇಲ್ಲ. ಕದಂಬ ವನವನ್ನು ಸೇರುವ ಮೃಗ ಮಾಂಸ ಬೇಟಾಡಬೇಕು. ಆಮೇಲೆ ಮಾಂಸವ ತಿಂಬ ಪಾಪ. ಬೇಟೆಯಾಡುತ್ತಾ ಬಂದಾರಾಗ ಕೊಟ್ಟುದ ತನುವ ಅಲರಿ ಕೊಟ್ಟುತ ತನುವ ಶ್ರಮವನು ಕಳೆದೆ ನಿಂತಿರುವುದಾಗ ಬರಲ ಕದಂಬ ವನದೆಡೆಗೆ ಶ್ರಮವನು ಕಳೆದೆ ಎಂದಿರುವಾಗ ಮರಲ ಕದಂಬ ವನದೆಡೆಗೆ ಕಣರು ಮುಗುಳದಿರು, ನುಂಗು, ಹಾಳು ಮಾಡಬೇಡ. ಹೇಗುಂಟು? ಇದರಷ್ಟು ರುಚಿ ಮೊದಲು ತಿಂದದ್ದಿರಲಿಲ್ಲ. ಹೌದಾ? ಒಮ್ಮೆ ತಿಂದದ್ದು ಇಲ್ಲಿವರೆಗೆ ಬರಬೇಕು, ಅದನ್ನು ಮತ್ತೆ ಜಾಗಿದು ನುಂಗಬೇಕು. ಎಂತ ರುಚಿ! ಹುಲಿ 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 ಹುಲಿ. ಹೇಗಿತ್ತು ಬೇಟೆ? ಭರ್ಜರಿ ಬೇಟೆ. ಇಷ್ಟರವರೆಗೆ ಇಂತಹ ಬೇಟೆಯನ್ನು ಆಡಿದವರು ನಾವಲ್ಲ. ಹೀಗೂ ಉಂಟೆ? ನಮಗೆ ಆಶ್ಚರ್ಯವಾಯಿತು. ಉಂಟೆ? ಹೌದು. ಏನಣ್ಣ? ಒಟ್ಟಾಗಿ ಹೋದ್ರೆ ಪ್ರಯೋಜನ ಇಲ್ಲ ಎನ್ನುವುದು ಗೊತ್ತಾಯಿತು. ನೀನೊಂದು ದಾರಿಯಿಂದ ಹೋದವ, ಏನು ಸಿಕ್ಕಿತ್ತು, ಏನನ್ನು ತಿಂದೆ ಹೇಳು ನನ್ನ ಮುಂದೆ. ಈ ದಾರಿಯಲ್ಲಿ ಮುಂದೆ ಹೋದೆ, ಒಂದು ಕಡೆಯಲ್ಲಿ ಪೊದರ ಎಡೆಯಲ್ಲಿ ಶಶ ಮೊಲಗಳು ಹಿಂಡು ಹಿಂಡಾಗಿ ಪೊದರ ಎಡೆಯಲ್ಲಿ ಅವಿತ್ತು ಕುಳಿತಿದ್ದವು. ಅವುಗಳ ಹಿಂಡಿನ ಮಧ್ಯಕ್ಕೆ ಒಮ್ಮಿದಾವೆ ಇಷ್ಟಿಷ್ಟು ಉದ್ದ. ಎಂತದ ಕಿವಿ. ಒಂದು ಮೊಲ ಉಳಿದಿದೆ ರೋಡಲ್ಲಿ. ಒಂದಲ್ಲ ಎರಡು ತಿನ್ನಬಹುದಿತ್ತು, ಜೀರ್ಣಿಸಿಕೊಳ್ಳುವುದಕ್ಕೆ ಕಷ್ಟ ಆಗಿತ್ತು. ಅದಲ್ವಾ ಎಲ್ಲವನ್ನು ಜೊತೆ ಸೇರಿಸಿದೆ, ಆಮೇಲೆ ಕಂಕುಳಡಿಗೆ ಸೇರಿಸಿದೆ. ಎಲ್ಲಿಂಟು? ಕಂಕುಳಾಡಿಯಲ್ಲಿ ಉಂಟು. ಎಲ್ಲಿಂಟು? ಕಂಕುಳಾಡಿಯಲ್ಲಿ ಉಂಟು. ಇಲ್ಲಿಂಟು. ಆಮೇಲೆ ಏನ್ ಮಾಡಿದೆ ಗೊತ್ತಾ? ಏನ್ ಮಾಡಿದ್ದಿ? ಅದನ್ನು ಇಲ್ಲಿಂದ ಒಂದೊಂದನ್ನು ಹೊರ ತೆಗೆದ ಬಂಡೆಕಲ್ಲಿಗೆ ಕಾಣುತ್ತಿರುವಂತಹ ಬಂಡೆಕಲ್ಲು ಏನ್ ಮಾಡಿದೆ ಗೊತ್ತಾ? ಏನ್ ಮಾಡಿದ್ದೆ? ಅದು ಯಾರಿಗೆ? ಅದು ದೂರಕ್ಕೆ ಎಲುಬು. ಹೌದಾ? ರಕ್ತವೇ ರಕ್ತವನ್ನು ಕಟ್ಟಕಟ್ಟನೆ ಕುಡಿದೆ, ಮಾಂಸವನ್ನು ಬಾಚಿ ಬಾಚಿ ತಿಂದೆ. ಆದ್ರೆ ಒಂದು, ಏನು? ನೀನು ಎಲ್ಲಿ ಹೋದೆ, ಏನನ್ನು ಕೊಂದೆ, ಎಷ್ಟು ತಿಂದೆ ಹೇಳಿ ಎನ್ನ ಮುಂದೆ. ಈ ದಾರಿಯಲ್ಲಿ ಹೋದ್ರೆ ಅಪಾಯ ಅಂತ ಗೊತ್ತಾಯಿತು. ಅದೊಂದು ಬೇಗ ಗೊತ್ತಾಗ್ತದೆ. ಮತ್ತೆ ಅಪಾಯದ ದಾರಿಯನ್ನು ಮೊದಲೇ ನಾವು ಕಂಡುಕೊಳ್ತೇವೆ. ಈ ದಾರಿಯಲ್ಲಿ ಹೋದೆ, ಹೋಗುವಾಗ ತಮ್ಮ ಏನು? ಹಂದಿ. ತಮ್ಮ ಹಂದಿ. ಅಣ್ಣ ಕೋಣ. ತಮ್ಮ ಹಂದಿ. ಅಣ್ಣ ಕೋಣ. ಯಾರು ಕೋಣನು? ಹಂದಿ ಅಲ್ಲ, ನನಗೆ ಕಾಣುವುದಕ್ಕೆ ಸಿಕ್ಕಿತು. ಅದೇ ಇದು ಕಾಣುವುದಕ್ಕೆ ಕೋಣ ಸಿಗ್ಲಿಲ್ವ? ಒಂದಲ್ಲ ಎರಡಲ್ಲ ಹಿಂಡು ಹಿಂಡು ಹಂದಿ. ಹಂದಿ ಎಂದಾಕ್ಷಣ ಸಂತೋಷವಾಯಿತು. ಒಂದೊಂದರ ಬಾಲದಲ್ಲಿ ಹಿಡಿದು
ಗರ ಗರ ಗರನೆ ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿ ದರ 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 ದರ. ಎಷ್ಟು ದರ ಅಂತ ನಾಳೆ ಗೊತ್ತಾಗಬೇಕಷ್ಟೇ. ಹೌದಾ? ದರ ದರನೆ ಹೇಳಿದೆ. ಎಲುಬು ಬೇರೆ, ರಕ್ತ ಬೇರೆ, ಮಾಂಸ ಬೇರೆ ಆಯಿತು. ಎಲುಬನ್ನು ಕಟಕಟನೆ ತೆಗಿದೆ, ಮಾಂಸವನ್ನು ತಿಂದೆ. ಆದ್ರೆ ಒಂದು ಏನು? ತಿನ್ನದಿದ್ರೆ ಹೊಟ್ಟೆಗೆ ಹಸಿವು, ತಿಂದ್ರೆ ಹೊಟ್ಟೆ ಭಾರ ಆಗ್ತಾ ಇದೆ, ನಿಲ್ಲುವುದಕ್ಕಾಗ್ತಾ ಇಲ್ಲ. ಗಾಳಿ ಅವಶ್ಯಕತೆ ಇದೆ. ನೀನು ನನಗೆ ಏನಾಗ್ಬೇಕು ಹೇಳು ಅಣ್ಣ. ಆದ ಕಾರಣ ಏನಾಗ ಸ್ವಲ್ಪ ಗಾಳಿ ಹಾಕು. ಹಿರಿಯವರ ಸೇವೆಯನ್ನು ಕಿರಿಯವರು ಮಾಡಬೇಕು, ನೆನಪಿನಲ್ಲಿ ನನಗೆ ಸ್ವಲ್ಪ ಗಾಳಿ ಹಾಕೋ. ನಿನಗೆ ನಾನು ವಾದ ಮಾಡಿದ್ರೆ ಗಾಳಿ ಬರ್ತದ? ಬೊಗಸ ಗಾಳಿ ಸಾಕಾಗ್ತದ? ಅದಕ್ಕೆ ಅನುಕೂಲವಾದ ಸ್ಥಳವನ್ನು ನಾವು ಆರಿಸಿಕೊಳ್ಬೇಕು. ತುಹಿರಾತ್ರಿ ಕಾಣಿಸ್ತಾ ಇದೆ. ಸಮಯದಲ್ಲಿ ಕೇಳಿಸೆ ಸಮಯದಲ್ಲಿ ಕೇಳಿಸೆ ನಲವಿನಿಲ್ದು ನಲವಿನಿಲ್ದು ದೇವಿಯು ಪಾಡುತ್ತಿಗ ಗಾಯನವ ಆಲಿಸೋತ ನಲವೇನೆಂದು ಯಾಲೆಯಲಿದ ಕೋಳಿದೋ ದೇವಿಯು ಪಾಡುತ್ತಿಹ ಗಾಯನವನಾರಿಸುತ್ತ ಗಾಯನವನಾಲಿಸುತ್ತ ಪ್ರದೇಶವನ್ನು ಏರಿದಾಕ್ಷಣ ಮಂದಮಾರುತ ಮಂದವಾಗಿ ಬೀಸುವುದಕ್ಕೆ ತೊಡಗಿದ. ಮೇಲೆ ನೋಡು ನೀಲ ಗಗನ, ಕೆಳಗೆ ನೋಡು ಶಾಂತಭವನ, ಸುಪ್ರಸನ್ನವಾದಂತಹ ವಾತಾವರಣ. ಹೂವ ಬಿಟ್ಟಿವೆ, ಹೂವ ತೊಟ್ಟಿವೆ, ಹೂವ ನುಟ್ಟಿವೆ ಮರಗಳು. ಚೈತ್ರ ಯಾತ್ರೆಗೆ ಬಂದು ನಿಂತಿಹವು 100 ಚೆಲುವಿನ ರಥಗಳು. ಕಾಮರತಿಯರು ಬಂದು ಆಡುವ ರಾಸಲೀಲಾ ಪಥಗಳು. ಸೃಷ್ಟಿ ಕಾರ್ಯಕ್ಕೆ ಚೈತ್ರ ಬರೆದಿಹ ಮಧುಪವಾಡದ ಕಥೆಗಳು. ಪವನನ ಭವನವೋ, ವಸಂತನ ವಿಹಾರ ಕ್ಷೇತ್ರವೋ. ಎನ್ನುತ್ತಿರುವ ಈ ಕಾರಣವನ್ನು ಕಂಡು ಯಾರಾದರೂ ಬೆರಗಾಗಲೇಬೇಕು. ಹೌದಪ್ಪ. ಹಾಗೆಂದು ತಂಗಾಳಿಗೆ ತನುವನ್ನೊಡ್ಡಿ ನಿಂತಹ ಸಂದರ್ಭದಲ್ಲಿ ಏನಾದರೂ ಕೇಳಿಸ್ತಾ ಇದೆ. ಒಂದು ನಾದ, ಇಂಪಾದ ಗಾಯನ ಕೇಳಿಸ್ತಾ ಇದೆ. ಹೌದು. ಇದು ಏನು ಎನ್ನುವುದನ್ನು ನನ್ನೊಳಗೆ ನಾನು ತರ್ಕಿಸಿಕೊಂಡೆ. ಆಲಿಸುತ್ತ ಅಲ್ವಾ ನೀನು? ನಾನು ಮಾತ್ರ ಅಲ್ಲ, ನೀನು ಆಲಿಸುತ್ತ. ನಾವಿಬ್ಬರು ಅಲ್ಲ, ಎಲ್ಲರೂ ಆಲಿಸುತ್ತ. ಇಲ್ಲಿರುವವರು ಎಲ್ಲರೂ ಆಲಿಸುತ್ತ ಅಲ್ವಾ? ಇದು ವೀಣೆಯಾದ. ವೀಣೆಯ ಪಿಡಿದೀಪ ವಾಣಿಯ ಪಿಡಿದೀರ್ಪವಾಣಿಯ ವೀಣೆಯ ಪಿಡಿದಿರುವ ವಾಣಿಯೇ ಪರಿಗೆಲ್ದೆ ಕಾನನ ದೆಡೆಗಾಗಿ ಕಾನನ ದೆಡೆಗಾಗಿ ಬಂದು ವೀಣೆಯ ಪಿಡಿದಿರ್ಪವಾಣಿ ಪರಿಯಲ್ಲಿ ಕಾನನ ದೆಡೆಗಾಗಿ ಬಂದು
ಕಾನನದೆಡೆಗಾಗಿ ಬಂದು ವೀಣೆಯ ಪಿಡಿದಿರ್ಪವಾಡಿ ಇವರಿಗೆಲ್ಲಿ ಕಾನನದೆಡೆಗಾಗಿ ಬಂದು ಸಾನುರಾಗ ದುಡಿಲ್ದು ಗಾನ ಪಾಡುವಳು ಗಾನ ಪಾಡುವಳು ಗಾನ ಪಾಡುವಳು ಮಾಡಿ ಗಾನ ಪಾಡುವಳು ಸಾನುರಾಗ ತೋಳಿಂದು ಗಾನ ಪಾಡುವಳು ಇದೇನೆಂದು ತಿಳಿಯದೋಗಿ ಸಾಧುರಗದೊಡಿದು ಗಾನ ಮಾಡುವಳಗಿದೇನೆಂದು ತಿಳಿಯದೋಗಿ ವಾಡಿ ಪರಿಯಲ್ಲಿ ಕಾನನದೆಡೆಗಾಗಿ ಬಂದು ಅಣ್ಣ, ಗಾಳಿಯ ಜೊತೆಯಲ್ಲಿ ಇಂಪಾದಂತಹ ಸ್ವರ ಏನು ಎನ್ನುವುದನ್ನು ಹಾ, ನಾನು ಆಲೋಚಿಸಿಕೊಂಡೆ. ಎರಡು ಬಿದಿರ ಮಳೆಗಳ ಘರ್ಷಣೆಯೇ ಇದರ ಬೆಳೆಗಳ ಶಬ್ದ ಏನು ಎನ್ನುವುದನ್ನು ಇದು ಮೊದಲೇ ನಾವು ತಿಳಿದುಕೊಂಡವರು. ತುಂಬಿಗಳ ಛೇಂಕಾರವೇ. ಈ ಕಾನನ ಪ್ರದೇಶಕ್ಕೆ ನಾವೇನು ಹೊಸದಾಗಿ ಬರುವವರು, ಆಹಾ. ತುಂಬಿಗಳ ಜೇಂಕಾರ ಏನು ಎನ್ನುವುದನ್ನು ನಾವು ತಿಳಿದುಕೊಂಡವರಿದ್ದೇವೆ. ಹೌದು. ಹಾಗಿದ್ರೆ ಇದು ಏನು? ಹಾ. ಇದು ವೀಣೆಯನಾದ ಹಾ? ವೀಣೆಯನ್ನು ನುಡಿಸುವವರು ಯಾರು? ಯಾರು? ಸಮರ್ಥ ವ್ಯಕ್ತಿಗಳೇ ಆಗಿದ್ದಾರೆ. ಸಾಮಾನ್ಯರಿಂದ ಸಾಧ್ಯ ಇಲ್ಲ ಇದು. ಹೌದು. ಹಾಗಿದ್ರೆ ಯಾರು ಇದು? ಅವಳೇ ಬ್ರಹ್ಮನ ರಾಣಿ ವೀಣಾಪಾಣಿ ಶಾರದಾ ದೇವಿ. ಗಂಡಮುಂಡರನ್ನು ಸಂತೋಷಗೊಳಿಸುವುದಕ್ಕಾಗಿ ಹಾ. ಈ ಕದಂಬಾವನಕ್ಕೆ ಬಂದು ಈ ರೀತಿಯಾಗಿ ವೀಣೆಯನ್ನು ನುಡಿಸ್ತಾ ಇದ್ದಾಳೆ. ಪನ್ನಗ ವೇಣಿ ಪುಸ್ತಕ ಪಾಣಿ ಬ್ರಹ್ಮನ ರಾಣಿ ಅವಳೇ ವಾಣಿ. ಇಲ್ಲಿಗೆ ಬಂದಿದ್ದಾಳ? ಹೌದು. ಇಲ್ಲಿಗೆ ತಲೆ ಕೆಟ್ಟು ದಿವಸ ಎಷ್ಟಾಯ್ತು? ಯಾಕೆ? ಬ್ರಹ್ಮ ಅವನು ಎಲ್ಲಿರ್ಬೇಕಾದ? ಅವ ಸತ್ಯಲೋಕದಲ್ಲಿ. ಹೌದಾ? ಹೌದು. ಅವನ ಸೃಷ್ಟಿಯ ಕಾರ್ಯಕ್ಕೆ ಸ್ಫೂರ್ತಿಯಾಗಿ ಹಾ. ಅವನ ಬಳಿಯಲ್ಲಿ ಇರಬೇಕಾದವಳು ಸತ್ಯಲೋಕವನ್ನು ತೊರೆದು ತರೆಗಿಳಿಯುವುದಕ್ಕೆ ಸಾಧ್ಯ ಉಂಟೇನ? ಶಾರದಾ ದೇವಿ ಹತ್ತಿರದಲ್ಲಿ ಇಲ್ಲದೆ ಇದ್ರೆ ಸೃಷ್ಟಿಯೇ ಇಲ್ಲ ಬ್ರಹ್ಮನದ್ದು. ಅಲ್ವಾ? ಹಾ. ಹಾಗಿದ್ರೆ ಹಾ. ಇದು ಅವಳ ಕೆಲಸ ಅಲ್ಲ, ಮತ್ತೆ ಇದು ಅವನ ಕೆಲಸ. ಇವ ತುಂಬುರು ನಾರದಾಜ ಎಂಬವಾರಿನಿತು ತುಂಬುರು ನಾರದಾನ ಎಂಬರಿನಿತು ಕದಂಬವನಗೆ ನಡೆತಂದು ಕದಂಬವನಕ್ಕೆ ನಡೆತಂದು ಅಮ್ಮ ಕುಂಬುರನಾರದರೆ ಬಬರಿದು ಕದಂಬವನಿಗೆ ನಡೆದು ಸಂಭ್ರಮದೊಳಗಿನ